ಲುಕ್ ಅಟ್ ಮೀ ಅಂತ ಕೇಳಿದ ಧ್ವನಿಗೆ ಆರೋಹಿ ತಲೆ ಎತ್ತಿ ಎದುರಿಗೆ ನೋಡಿದ್ಲು. ಹಾಗೆ ಶಾಕ್ ಆಗಿ ನಿಂತ್ಬಿಡ್ತಾಳೆ. ಸುಮೇಧ್ ಅವಳ ಕಡೆ ತೀವ್ರವಾಗಿ ನೋಡ್ತಾ ಐ ಮಿಸ್ ಯು ಬೇಬಿ ಅಂತ ಹೇಳ್ತಾನೆ. ಅಷ್ಟರಲ್ಲಾಗಲೇ ಆರೋಹಿ ನಡಕ್ತಿರ್ತಾಳೆ. ತನ್ನ ಚೇರ್ನಿಂದ ಎದ್ದು ಆರೋಹಿ ಕಡೆ ಹೆಜ್ಜೆ ಹಾಕ್ತಾನೆ ಸುಮೇಧ್. ಸುಮೇಧ್ ತನ್ನ ಕಡೆ ಬರ್ತಿರೋದನ್ನ ನೋಡಿ ಹಿಂದಕ್ಕೆ ಹೆಜ್ಜೆ ಹಾಕ್ತಾಳೆ. ಗೋಡೆ ಅಡ್ಡ ಬಂದ ಕೂಡಲೇ ಅಲ್ಲೇ ನಿಂತ್ಬಿಡ್ತಾಳೆ. ಏನಾಯಿತು ಬೇಬಿ? ನನ್ನ ಇಲ್ಲಿ ನಿರೀಕ್ಷೆ ಮಾಡಿರಲಿಲ್ವಾ ಅಂತ ಸಣ್ಣದಾಗಿ ಕೇಳ್ತಾನೆ ಸುಮೇಧ್. ನೋಡಿ, ನೆನ್ನೆ ನಡೆದಿದ್ದೆಲ್ಲ ನೀವು ಮರೆತು ಬಿಡಿ. ಅದು ನನಗೆ ತಿಳಿದೆ. ಅಸಲಿಗೆ ನಾನು ಹೇಗೆ ನಿಮ್ಮ ರೂಮಿಗೆ ಬಂದೆ ನನಗೆ ಗೊತ್ತಿಲ್ಲ ಅಂತ ತಡಪಡಾಯಿಸ್ತಾಳೆ ಆರೋಹಿ. ಅವಳ ತುಟಿಗಳ ಮೇಲೆ ಬೆರಳುಗಳನ್ನು ಇಟ್ಟು ಶಾಂತವಾಗಿರು ಬೇಬಿ, ಭಯಪಡಬೇಡ. ನಿನಗೆ ತಿಳಿಯದೆ ನೀನು ಬಂದಿದೆಯೇ ಸರಿ. ಈಗ ನಾನು ಕಳಿಸೋವರೆಗೆ ನೀನು ಎಲ್ಲಿಗೂ ಹೋಗೋದಿಲ್ಲ, ಅರ್ಥ ಆಯ್ತಾ? ಆ ಮಾತಿಗೆ ಕೋಪದಿಂದ ಸುಮೇಧ್ನ ಕಡೆ ನೋಡ್ತಾಳೆ ಆರೋಹಿ. ಉಫ್, ಯುವರ್ ಐಸ್ ಆರ್ ಸೋ ಸ್ವೀಟ್ ಅಂತ ಅವಳ ಕಣ್ಣುಗಳ ಮೇಲೆ ಮುತ್ತು ಕೊಡ್ತಾನೆ ಸುಮೇಧ್. ಅವನಿಂದ ದೂರ ಸರಿಬೇಕು ಅಂದ್ಕೊಳ್ತಿರೋ ಆರೋಹಿಯ ಸೊಂಟವನ್ನು ಹಿಡಿದು ಹತ್ರಕ್ಕೆಳೆದು, ನನ್ನೊಂದಿಗೆ ಹೇಳದೆ ನನ್ನಿಂದ ದೂರ ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿದ್ಯಾ. ಈಗ ಮತ್ತೆ ಅದನ್ನೇ ಪುನರಾವರ್ತಿಸ್ತಿದೆಯಾ? ಇನ್ನೊಮ್ಮೆ ಹೀಗೆ ಮಾಡಿದ್ರೆ ಐ ವಿಲ್ ಕಿಲ್ ಯು ಅಂತ ಅವಳ ಎರಡೂ ಕೆನ್ನೆಗಳನ್ನ ಒತ್ತಿ ಮುಂದೆ ಬಂದ ತುಟಿಯನ್ನು ಗಟ್ಟಿಯಾಗಿ ಕಚ್ತಾನೆ ಸುಮೇಧ್. ಸುಮೇಧ್ ಹಾಗೆ ಹೇಳಿದ ಕೂಡಲೇ ಆರೋಹಿಯ ಕಣ್ಣಿನಲ್ಲಿ ನೀರು ತುಂಬುತ್ತೆ. ಸ್ಟಾಪ್ ಕ್ರೈಯಿಂಗ್. ಆರೋಹಿ ತಲೆ ತಗ್ಸಿ ಅಳ್ತಾಳೆ. ಐ ಸೆಡ್ ಸ್ಟಾಪ್ ಕ್ರೈಯಿಂಗ್ ಅಂತ ಗಟ್ಟಿಯಾಗಿ ಅರ್ಚ್ದ. ಕೂಡಲೇ ಭಯದಿಂದ ಕಣ್ಣು ಒರೆಸ್ಕೊಳ್ತಾಳೆ ಆರೋಹಿ. ಅವಳನ್ನು ಇನ್ನೂ ಗಟ್ಟಿಯಾಗಿಡ್ಕೊಂಡು, ಯು ಆರ್ ಮೈ ಪ್ರಾಪರ್ಟಿ. ನೀನು ಉಸಿರು ತೆಗೆದುಕೊಳ್ಬೇಕೆಂದರೂ ಕೂಡ ನನ್ನ ಅನುಮತಿಯನ್ನು ತಗೊಳ್ಬೇಕು. ಆ್ಯಂಡ್ ನೀನು ಅಳೋದಕ್ಕೆ ನಾನು ನಿನಗೆ ಅನುಮತಿ ಕೊಟ್ಟಿಲ್ಲ. ಗಾಟ್ ಇಟ್? ಹ್ಞೂ ಅಂತ ಹೇಳ್ತಾಳೆ ಆರೋಹಿ. ಗೊಂದಲದಿಂದ ಸುಮೇಧ್ನ ಕಡೆ ನೋಡ್ತಾಳೆ. ನನಗೆ ರಿಪೀಟ್ ಮಾಡೋದು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಸುಮೇಧ್. ನಾನು ಮಾಡಲ್ಲ. ಆಹಾ, ಈಗ ನೀನು ನನ್ನನ್ನು ಕಿಸ್ ಮಾಡದಿದ್ದರೆ ಮನೆಗೆ ಹೋಗ್ತಿರೋ ನಿನ್ನ ಅಪ್ಪ ಆಕ್ಸಿಡೆಂಟ್ನಲ್ಲಿ ಸಾಯ್ತಾನೆ. ಮನೆಯಲ್ಲಿರೋ ನಿನ್ನಮ್ಮ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ ಸಾಯ್ತಾಳೆ. ನಿನಗೆ ಹೀಗೆ ಓಕೆನಾ ಅಥವಾ ಇನ್ನೂ ಬೇರೆ ರೀತಿಯಲ್ಲಿ ಕೊಲ್ಲಬೇಕಾ? ಆ ಮಾತಿಗೆ ಭಯದಿಂದ ಸುಮೇಧ್ನ ಕಡೆ ನೋಡ್ತಾಳೆ ಆರೋಹಿ. ನಿನ್ನಪ್ಪ ಸ್ಮಿತಾ ಟೆಕ್ಸ್ಟೈಲ್ಸ್ನಲ್ಲಿ ಮ್ಯಾನೇಜರ್, ಹೆಸರು ರಮೇಶ್. ನಿನ್ನಮ್ಮ ಹೌಸ್ ವೈಫ್ ನಿರ್ಮಲಾ ಅಂತ ಹೇಳ್ತಾನೆ ಸುಮೇಧ್. ಆ ಮಾತುಗಳನ್ನ ಕೇಳಿ, ಪ್ಲೀಸ್ ಸರ್, ನಮ್ಮವ್ರನ್ನ ಏನು ಮಾಡಬೇಡಿ, ನಾನು ಕಿಸ್ ಮಾಡ್ತೀನಿ ಅಂತ ನಡಕ್ತಿರೋ ತುಟಿಗಳಿಂದಲೇ ಸುಮೇಧ್ನ ತುಟಿಗಳನ್ನು ಮುಟ್ಟುತ್ತಾಳೆ ಆರೋಹಿ. ಆರೋಹಿ ಪ್ರಾರಂಭಿಸಿದರೂ ಕೂಡ 2 ನಿಮಿಷಗಳ ನಂತರ ಆ ಕಿಸ್ಸನ್ನು ತಾನೇ ಮುಂದುವರಿಸ್ತಾನೆ. ಆರೋಹಿ ತನಗೆ ಹೇಳದೆ ತಾನು ಹೇಳುವ ಮುನ್ನವೇ ಹೋಗಿರೋದು ನೆನಪಾಗಿ ರೂಢಾಗಿ ಕಿಸ್ ಮಾಡ್ತಿರ್ತಾನೆ ಸುಮೇಧ್. ಉಸಿರು ಭಾರವಾಗಿ ಸುಮೇಧ್ನ ಭುಜದ ಮೇಲೆ ಹೊಡಿತಾಳೆ ಆರೋಹಿ. ಅವಳ 2 ಕೈಗಳನ್ನ ಗಟ್ಟಿಯಾಗಿಡ್ಕೊಂಡು ಕೆನ್ನೆಗಳನ್ನು ಒತ್ತಿ, ಡೋಂಟ್ ಡೇರ್ ಎವರ್ ಟಚ್ ಮೀ ಅಂತ ಗಂಭೀರವಾಗಿ ಹೇಳ್ತಾನೆ ಸುಮೇಧ್. ಹಾಂ ಅಂತ ತಲೆ ಆಡಿಸ್ತಾಳೆ ಆರೋಹಿ. ಅವಳನ್ನು ಹಾಗೆ ಎತ್ಕೊಂಡು ಕ್ಯಾಬಿನ್ನಲ್ಲಿ ಇರೋ ರೂಮಿಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಹಾಕಿ ಅವಳ ಮೇಲೆ ಸೇರಿ ಹೋಗ್ತಾನೆ ಸುಮೇಧ್. ನೀವು ಏನು ಮಾಡ್ತಿದ್ದೀರಾ ಸರ್? ನಿನಗೆ ಗೊತ್ತಿಲ್ವಾ? ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಅಂತ ಅಳ್ತಾ ಹೇಳ್ತಾಳೆ. ಈಗ ನೀನು ನನಗೆ ಬೇಕು. ಉಫ್, ನಿನ್ನ ವಾಸನೆ ಇನ್ನೂ ನನ್ನ ಮನಸ್ಸಿನಿಂದ ಹೋಗ್ತಿಲ್ಲ ಅಂತ ಅವಳ ಕುತ್ತಿಗೆ ಮೇಲೆ ವಾಸನೆ ನೋಡ್ತಾ ಅಲ್ಲೇ ಗಟ್ಟಿಯಾಗಿ ಕಚ್ತಾನೆ ಸುಮೇಧ್. ಆ ಅಂತ ಗಟ್ಟಿಯಾಗಿ ಕಚ್ತಾಳೆ ಆರೋಹಿ. ಈಗಲ್ಲ ಬೇಬಿ, ನೀನು ಅರಚಲು ಇನ್ನೂ ಸಮಯ ಇದೆ ಅಂತ ಕಠೋರ ಧ್ವನಿಯಲ್ಲಿ ಅವಳ ಕಿವಿಯಲ್ಲಿ ಹೇಳ್ತಾನೆ ಸುಮೇಧ್. ಪ್ಲೀಸ್ ನನ್ನ ಬಿಟ್ಟುಬಿಡಿ ಅಂತ ಬೇಡ್ಕೊಳ್ತಾಳೆ.
ಐ ವಾಂಟ್ ಯು ರೈಟ್ ನಾವ್ ಅಂತ ಹೇಳ್ತಾನೆ ಸುಮಿತ್. ಆ ಮಾತಿಗೆ ಬಿಗಿ ಹಾಕ್ಬಿಡ್ತಾಳೆ ಆರೋಹಿ. ತನ್ನ ಶರ್ಟ್ ತೆಗೆದು ಪಕ್ಕಕ್ಕಾಕಿ ಅವಳ ದೇಹದಿಂದ ಟಾಪನ್ನು ಬೇರ್ಪಡಿಸಿ ಅವಳ ಮೇಲೆ ಬಿದ್ದು ಕಿಸ್ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ಸುಮೇಧ್. ಆರೋಹಿ ಮಾತ್ರ ಒಂದು ಚಲನೆ ಇಲ್ಲದ ಗೊಂಬೆಯಂತೆ ಹಾಗೆ ಮಲಗಿರ್ತಾಳೆ. ಸುಮೇಧ್ಗೆ ಕೋಪ ಬಂದು ಒಂದೇಟು ಹೊಡಿತಾನೆ. ಅಳ್ತಾ ಅವನ ಕಡೆ ನೋಡ್ತಾಳ ಆರೋಹಿ. ಈಗ ನೀನು ಸಹಕರಿಸ್ತಿದ್ರೆ ಮೊದಲು ನಿನ್ನಪ್ಪನನ್ನ ಮೇಲೆ ಕಳಿಸ್ತೀನಿ ಅಂತ ಸುಮೇಧ್ ಅಂದ ಕೂಡಲೇ, ಬೇಡ ನನ್ನ ಡ್ಯಾಡಿಯನ್ನ ಏನೋ ಮಾಡಬೇಡಿ ಅಂತ ಅಳ್ತಾ ಸುಮೇಧ್ನನ್ನು ಅಪ್ಕೊಳ್ತಾಳೆ ಆರೋಹಿ. ಆರೋಹಿ ಅಪ್ಪಿಕೊಂಡ ಕೂಡಲೇ ಒಂದು ಇವಿಲ್ ಸ್ಮೈಲ್ ಅವನ ಮುಖದಲ್ಲಿ ಬಂದು ಸೇರುತ್ತೆ. ಆ ನಂತರ ಸುಮೇಧ್ ಏನು ಮಾಡಿದರೂ ಕೂಡ ಅವನಿಗೆ ಸಹಕರಿಸ್ತಾ ಅವನು ಹೇಳಿದಂತೆ ಮಾಡ್ತಾ ಇರ್ತಾಳೆ. 2 ಗಂಟೆಗಳ ನಂತರ ಅವಳನ್ನು ಬಿಟ್ಟು ಕೆಳಗೆ ಬಿದ್ದಿದ್ದ ತನ್ನ ಬಟ್ಟೆಗಳನ್ನ ಹಾಕ್ಕೊಂಡು, ನೀನು ಇಲ್ಲೇ ವಿಶ್ರಾಂತಿ ತಗೋ, ರಾತ್ರಿ ನಾವು ನಮ್ಮ ಮನೆಗೆ ಹೋಗ್ತಿದ್ದೀವಿ ಅಂತ ಹೇಳ್ತಾನೆ ಸುಮೇಧ್. ಆ ಮಾತಿಗೆ ಭಯದಿಂದ ಅವನ ಕಡೆ ನೋಡಿ, ಇಲ್ಲ ಸರ್, ನಾನು ಬರಲ್ಲ, ನಮ್ಮನೆಗೆ ಹೋಗ್ತೀನಿ ಅಂತ ಅಳ್ತಾ ಹೇಳ್ತಾಳೆ. ಹತ್ತಿರಕ್ಕೆ ಬಂದು ಅವಳ 2 ಕೆನ್ನೆಗಳನ್ನು ಒತ್ತಿ ಹಿಡ್ಕೊಂಡು, ನಿನಗೆ ಆಗಲೇ ಹೇಳಿದೆ, ನೀನು ಉಸಿರು ತೆಗೆದುಕೊಳ್ಬೇಕೆಂದರೂ ನನ್ನ ಅನುಮತಿ ಇರಬೇಕು. ಅಂಥದ್ರಲ್ಲಿ ನನ್ನ ಅನುಮತಿ ಇಲ್ಲದೆ ನೀನು ಅಳ್ತಿದೀಯಾ, ಅದು ಕೂಡ ಯಾರ್ದೋ ಬಗ್ಗೆ. ನಿನ್ನ ಕಣ್ಣೀರು ಕೂಡ ನನ್ನ ಬಗ್ಗೆಯೇ ಬರಬೇಕು, ಗಾಟ್ ಇಟ್ ಅಂತ ಗಂಭೀರ ಎಚ್ಚರಿಕೆಯನ್ನು ಕೊಡ್ತಾನೆ ಸುಮೇಧ್. ಹ್ಞೂ ಅಂತ ತಲೆ ಆಡಿಸಿ, ನಾನು ನಮ್ಮ ಮನೆಗೆ ಹೋಗ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ನೋ ಬೇಬಿ, ನನ್ನ ಪ್ರಪಂಚಕ್ಕೆ ನಿನಗೆ ತಿಳಿಯದೆ ನೀನು ಬಂದಿದ್ದರೂ ಕೂಡ ನನ್ನ ಅನುಮತಿ ಇಲ್ಲದೆ ನನ್ನ ಪ್ರಪಂಚದಿಂದ ನೀನು ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಊಟ ಬರುತ್ತೆ, ತಿಂದು ಮಲಗು, ಸಂಜೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್. ಸುಮೇಧ್ ಹೋದ ಅರ್ಧ ಗಂಟೆ ನಂತರ ಆಫೀಸ್ ಬಾಯ್ ಫುಡ್ ತಂದು ಕೊಡ್ತಾನೆ. ಇಷ್ಟ ಇಲ್ಲದಿದ್ದರೂ ಕೂಡ ಮತ್ತೆ ಸುಮೇಧ್ ಏನಾದರೂ ಅಂತಾನೋ ಅಂತ ಫುಡ್ ತಿಂದು ಹಾಗೆಯೇ ಬೆಡ್ ಮೇಲೆ ಬಿದ್ದು ಮಲಗಿಬಿಡ್ತಾಳೆ ಆರೋಹಿ. ಕೆಲಸನೆಲ್ಲ ಮುಗಿಸಿ ಸಂಜೆ 6 ಗಂಟೆ ಕ್ಯಾಬಿನಿಗೆ ಬರ್ತಾನೆ ಸುಮೇಧ್. ರೂಮ್ ಡೋರ್ ತೆರೆಯೋ ಅಷ್ಟರಲ್ಲಿ ದುಃಖದಿಂದ ಏನೋ ಯೋಚಿಸ್ತಾ ಬೆಡ್ ಮೇಲೆ ಕಾಣಿಸ್ತಾಳೆ ಆರೋಹಿ. ಆರ್ ಯು ರೆಡಿ ಬೇಬಿ? ಸೊ ಪ್ಲೀಸ್, ನಾನು ಮನೆಗೆ ಹೋಗಬೇಕು, ನನ್ನಮ್ಮ ನನಗೆ ಕಾಯ್ತಿರ್ತಾರೆ, ನನ್ನ ಕಳಿಸ್ಬಿಡಿ. ಆರೋಹಿಯ ಹತ್ರ ಹೋಗಿ ಅವಳ ಸೊಂಟ ಹಿಡಿದು ಹತ್ರಕ್ಕಿಳಿದು, ನಿನಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇವತ್ತಿನಿಂದ ನಿನಗೆ ಎಲ್ಲವೂ ನಾನೇ. ಇನ್ನೊಂದು ಬಾರಿ ಯಾರ ಬಗ್ಗೆ ಆದರೂ ನೀನು ಯೋಚಿಸಿದ್ರೆ ನಿನ್ನ ಯೋಚನೆಯಲ್ಲಿ ಬಂದವರು ಆ ಮರುಕ್ಷಣವೇ ಮೇಲಕ್ಕೆ ಪಾರ್ಸಲಾಗಿ ಹೋಗ್ತಾರೆ. ಗಾಟ್ ಇಟ್ ಬೇಬಿ? ಭಯದಿಂದ ಸುಮೇಧ್ನ ಕಡೆ ನೋಡ್ತಾಳೆ ಆರೋಹಿ. ಹೌದಾ? ಹ್ಞೂ ಅಂತ ಇನ್ನೂ ತಪ್ಪದೆ ತಲೆ ಆಡಿಸ್ತಾಳೆ. ಆ ಕೂಡಲೇ ಅವಳನ್ನು ಎತ್ಕೊಂಡು ತನ್ನ ವೈಯಕ್ತಿಕ ಲಿಫ್ಟ್ನಿಂದ ಕೆಳಗೆ ಹೋಗಿ ಡ್ರೈವರ್ ಬೇಡ ಅಂತ ಹೇಳಿ ತಾನೇ ಸೆಲ್ಫ್ ಡ್ರೈವ್ ಮಾಡ್ತಾ ಆರೋಹಿಯನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಆ ಮನೆಯನ್ನು ನೋಡಿ ಆರೋಹಿಯ ಕಣ್ಣುಗಳು ದೊಡ್ಡದಾಗತ್ತೆ. ಯಾಕಂದರೆ ಅದು ಮನೆಯಲ್ಲ, ಒಂದು ವಿಶಾಲವಾದ ಮನೆ. ಡೋರ್ ಮುಂದೆ ಕಾರ್ ನಿಲ್ಲಿಸಿ ಅಲ್ಲಿಂದ ಆರೋಹಿಯನ್ನು ಕರ್ಕೊಂಡು ನೇರವಾಗಿ 2ನೇ ಮಹಡಿಯಲ್ಲಿರುವ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಆ ರೂಮನ್ನು ನೋಡಿ ಭಯದಿಂದ ನಡುಗಿ ಹೋಗ್ತಾಳೆ ಆರೋಹಿ. ಆ ರೂಮ್ ಪೂರ್ತಿ ಕಪ್ಪು ಬಣ್ಣದಲ್ಲಿರುತ್ತೆ. ಸುತ್ತಲೂ ಒಂದು ಬಾರಿ ನೋಡಿ ಸುಮೇಧ್ನ ಕಡೆ ನೋಡ್ತಾಳೆ. ಏನಾಯಿತು ಬೇಬಿ, ನಿನಗೆ ನಮ್ಮ ರೂಮ್ ಇಷ್ಟ ಆಗಲಿಲ್ವಾ? ಏನು ಹೇಳದೆ ಮೌನವಾಗಿರ್ತಾಳೆ. ಅವಳನ್ನು ಹತ್ತಿರಕ್ಕೆಳೆದು ಕೆನ್ನೆಗಳನ್ನು ಒತ್ತಿ ಮುಂದೆ ಬಂದ ತುಟಿಯನ್ನು ಗಟ್ಟಿಯಾಗಿ ಕಚ್ತಾನೆ ಸುಮೇಧ್. ಇನ್ನೊಮ್ಮೆ ನಾನು ಮಾತಾಡಿದಾಗ ನನಗೆ ಉತ್ತರ ಕೊಡದೆ ದೂರ ಇಟ್ಟರೆ ನಾನು ಏನು ಮಾಡ್ತೀನಂತ ನಿನಗೆ
ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಅಲ್ಲಿಂದ ವಾಶ್ರೂಮ್ಗೆ ಹೋಗ್ಬಿಡ್ತಾನೆ ಸುಮೇಧ್. ಆ ಕೂಡಲೇ ತನ್ನ ಬ್ಯಾಗ್ನಿಂದ ಸೆಲ್ ತೆಗೆದು ನಿರ್ಮಲಾ ಅವರಿಗೆ ಕರೆ ಮಾಡ್ತಾಳೆ ಆರೋಹಿ. ಏನೇ ಇನ್ನೂ ಬರಲಿಲ್ಲ, ಎಲ್ಲಿದೆಯಾ? ಅಮ್ಮ, ನಾನು ಆಫೀಸ್ ಕೆಲಸದ ಮೇಲೆ ಬೇರೆ ಸಿಟಿಗೆ ಬರಬೇಕಾಯ್ತು, ನಾಳೆ ವೇಳೆಗೆ ಬಂದಿರ್ತೇನೆ ಅಂತ ಅಳುವನ್ನು ತಡೆದುಕೊಂಡು ಹೇಳ್ತಾಳೆ ಆರೋಹಿ. ಇಷ್ಟು ಇದ್ದಕ್ಕಿದ್ದಂತೆ ಯಾಕೆ? ಅದು ನೀನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀಯಾ ಅಲ್ವಾ? ನಿನ್ನ ಹೀಗೆ ಹೊರಗಿನ ಸಿಟಿಗೆ ಕಳಿಸ್ತಾರೆಯೇ? ಕಳಿಸ್ತಾರಮ್ಮ, ಏನಿದ್ರು ನಾನು ನಾಳೆ ಬರ್ತೀನಲ್ವಾ, ನೀನು ಏನು ಚಿಂತೆ ಮಾಡಬೇಡ. ಡ್ಯಾಡಿ ಬಂದಿದ್ದಾರೆ, ನಿನಗೋಸ್ಕರನೇ ಎದುರು ನೋಡ್ತಾ ಇದ್ದಾರೆ. ಆವಾಗಲೇ ಯಾವುದೋ ಶಬ್ದ ಬಂದಿದ್ದರಿಂದ ಸರಿ ಬಾಯ್, ನಾನು ಮತ್ತೆ ಮಾಡ್ತೀನಿ ಅಂತ ಕರೆ ಕಟ್ ಮಾಡಿ ಬ್ಯಾಗ್ನಲ್ಲಿ ಸೆಲ್ ಫೋನನ್ನು ಇಟ್ಟು ಮೌನವಾಗಿ ನಿಂತು ಬಿಡ್ತಾಳೆ ಆರೋಹಿ. 2 ನಿಮಿಷಗಳವರೆಗೆ ಮೌನವಾಗಿ ನಿಂತು ಹಿಂದಕ್ಕೆ ತಿರುಗ್ತಾಳೆ. ಅಲ್ಲಿ ಯಾರು ಇಲ್ಲದಿರೋದ್ರಿಂದ ಎದೆ ಮೇಲೆ ಕೈ ಇಟ್ಟು ಅಮ್ಮಯ್ಯ ಅಂದ್ಕೊಳ್ಳೋಷ್ಟರಲ್ಲಿ ವಾಶ್ರೂಮ್ನಿಂದ ಟವಲ್ನೊಂದಿಗೆ ಹೊರಗೆ ಬರ್ತಾನೆ ಸುಮೇಧ್. ಸುಮೇಧ್ನನ್ನು ಹಾಗೆ ನೋಡಿ ತಲೆ ತಗ್ಗಿಸ್ಕೊಳ್ತಾಳೆ. ಅವಳ ಹತ್ತಿರಕ್ಕೆ ಬಂದು ಅವಳ ತಲೆಯನ್ನು ಮೇಲಕ್ಕೆತ್ತಿ, ನನ್ನ ಕಡೆ ನೀನು ನೋಡಬೇಕು, ಅರ್ಥ ಆಯ್ತಾ ಅಂತ ಆರ್ಡರ್ ಮಾಡ್ತಾನೆ. ಹ್ಞೂ ಅಂತ ತಲೆ ಆಡಿಸಿ, ನಾನು ವಾಶ್ರೂಮ್ಗೆ ಹೋಗಬೇಕು ಸರ್ ಅಂತ ಸಣ್ಣದಾಗಿ ಹೇಳ್ತಾಳೆ. ಕಿಸ್ ಮಾಡಲು ಹತ್ತಿರಕ್ಕೆ ಬಂದಿದ್ದ ಸುಮೇಧ್ ಆ ಮಾತು ಕೇಳಿ ಅವಳನ್ನು ಬಿಟ್ಟು ಹೋಗೋದಕ್ಕೆ ಹೇಳ್ತಾನೆ. ವಾಶ್ರೂಮ್ಗೆ ಹೋಗಿ ಶವರ್ ಆನ್ ಮಾಡಿ ಅಳ್ತಾ ಅಲ್ಲೇ ಹಾಗೆ ನಿಂತುಬಿಡ್ತಾಳೆ. ಸುಮೇಧ್ ರೆಡಿಯಾಗಿ ಹೋಗಿ ವಾಶ್ರೂಮ್ ಡೋರನ್ನು ನಾಕ್ ಮಾಡ್ತಾನೆ. ಆ ಕೂಡಲೇ ದೇಹಕ್ಕೆ ಟವಲ್ ಸುತ್ತಕೊಂಡು ಡೋರ್ ತೆರೆದು ಹೊರಗೆ ಬರ್ತಾಳೆ ಆರೋಹಿ. ಆರೋಹಿಯನ್ನು ಹಾಗೆ ನೋಡಿ ಹಿಂದಿನಿಂದ ಅಪ್ಕೊಂಡು ಕುತ್ತಿಗೆ ಮೇಲೆ ಮೀಸೆಗಳಿಂದ ಉಜ್ಜುತ್ತಾ ಲುಕಿಂಗ್ ಸೋ ನೈಸ್ ಅಂತ ಕಠೋರ ಧ್ವನಿಯಲ್ಲಿ ಹೇಳ್ತಾನೆ. ಇರಿಟೇಷನ್ನಿಂದ ಅವನನ್ನು ಬಿಡಿಸ್ಕೊಂಡು ದೂರ ಸರಿತಾಳೆ. ಏನಾಯಿತು? ನನ್ನ ಡ್ರೆಸ್ ಅಂತ ಸಣ್ಣದಾಗಿ ಹೇಳ್ತಾಳೆ. ತನ್ನ ಸೆಲ್ ತೆಗೆದು ಯಾರಿಗೋ ಕರೆ ಮಾಡಿದ ಕೂಡಲೇ ತಕ್ಷಣವೇ 2 ಕವರ್ಸ್ಗಳನ್ನು ತೆಗೆದುಕೊಂಡು ಬಂದು ಡೋರ್ ನಾಕ್ ಮಾಡ್ತಾರೆ. ಸುಮೇಧ್ ಹೋಗಿ ಡೋರ್ ತೆಗೆದು ಕವರ್ಸ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಡ್ರೆಸ್ ತೆಗೆದು ಆರೋಹಿಯ ಕೈಯಲ್ಲಿ ಕೊಟ್ಟು ಹಾಕೋ ಅಂತ ಹೇಳ್ತಾನೆ. ಆರೋಹಿ ಹೋಗೋದಕ್ಕೆ ಮುಂದಾಗ್ತಿದ್ದಾಗ ಅವಳ ಕೈ ಹಿಡ್ಕೊಂಡು, ಇಲ್ಲೇ ಬದಲಾಯಿಸ್ಕೊ, ನನ್ನ ಕಣ್ಣು ಮುಂದೇನೆ ಅಂತ ಆರ್ಡರ್ ಮಾಡ್ತಾನೆ. ಭಯದಿಂದ ಅವನ ಕಡೆ ನೋಡ್ತಾ ಅವನ ಕಣ್ಣುಗಳೊಳಗೆ ನೋಡಿ ಹೆದರಿ ಟವಲ್ ತೆಗೆದು ಒಳ ಉಡುಪುಗಳನ್ನು ಹಾಕ್ಕೊಂಡು ಆನಂತರ ಸುಮೇಧ್ ಕೊಟ್ಟ ಡ್ರೆಸ್ ಹಾಕ್ಕೊಂಡು ಅವನ ಕಡೆ ನೋಡ್ತಾಳೆ. ಅವಳ ಸೊಂಟ ಹಿಡಿದು ಹತ್ತಿರಕ್ಕೆಳೆದು ತುಟಿಗಳನ್ನ ಮುಡ್ತಾನೆ ಸುಮೇಧ್. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.